ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರ ಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ, ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ, ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ, ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ, ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ, ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ, ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಸ್ತ್ರೀ ಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ, ಸ್ತ್ರೀ ಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ, ಚೆನ್ನ ಮಲ್ಲಿಕಾರ್ಜುನಯ್ಯನ ಕದಳಿ ಕಂಡ ದೇವಿ, ಚೆನ್ನ ಮಲ್ಲಿಕಾರ್ಜುನಯ್ಯನ ಕದಳಿ ಕಂಡ ದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ವೈರಾಗ್ಯದ ಗಿರಿನಿ ಕನ್ನಡ ಸಾಹಿತ್ಯದ ನಿಧಿನಿ, ವೈರಾಗ್ಯದ ಗಿರಿನಿ ಕನ್ನಡ ಸಾಹಿತ್ಯದ ನಿಧಿನಿ, ಸ್ತುತಿಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನಿ, ಸ್ತುತಿಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಇದು ಅಕ್ಕ ಮಹಾದೇವಿಯವರ
ಜೀವನವನ್ನ ಕುರಿತು, ಅವರ ವ್ಯಕ್ತಿತ್ವವನ್ನು ಕುರಿತು ರಚನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಗೀತೆ. ಇವತ್ತು ನಾವು ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನ ನೋಡೋಣ. ನಾವು ಒಂದು ವಾರದಿಂದ ಒಂದು 10 ದಿನದ ಹಿಂದೆ ನೋಡ್ತಾ ಇದ್ವಿ. ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನ ಆಧರಿಸಿ ಶಿವಯೋಗಿಣಿ ಜಗನ್ಮಾತೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನ ನೋಡೋಣ. ಆಗ್ಲೇ ನಾವು ಅದರಲ್ಲಿ 2 ಭಾಗ ಮುಗಿಸಿದ್ವಿ. 13 ಅಧ್ಯಾಯಗಳು ಮುಗಿದಿದವು. ಕೊನೆಯ ಅಧ್ಯಾಯದ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಒಂದನೇ ಭಾಗ ಉಗಮ, 2 ಪ್ರಗತಿ. ಇನ್ನು 3ನೇ ಭಾಗ ಇವತ್ತು ನಾವು ನೋಡೋಣ, ಗಮನ. ಇದರಲ್ಲಿ ಅಧ್ಯಾಯ 14 ಅಂತರ್ಮುಖಿ. ಹಿಂದಿನ ಅಧ್ಯಾಯದಲ್ಲಿ ಆಗಿತ್ತು ಮಹಾದೇವಿ ಅಕ್ಕನವರ ಅವರು ಋತುಮತಿ ಆಗಿರ್ತಾರೆ. ಆದಂತಹ ಸಂದರ್ಭದಲ್ಲಿ ಬಹಳ ವರ್ಷಗಳ ನಂತರ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರಿಗೆ ಮಹಾದೇವಿ ಅಕ್ಕ ಹುಟ್ಟಿರ್ತಾಳೆ. 12 ವರ್ಷ ಆಗುತ್ತೆ, ಋತುಮತಿ ಆಗ್ತಾಳೆ. ಆವಾಗಿನ ಕಾಲದಲ್ಲೆಲ್ಲ ಹುಟ್ಟುತ್ತಾನೆ ಗರ್ಭದಲ್ಲಿ ಇರುವಾಗ್ಲೇನೆ ಲಿಂಗಕ್ಕೆ ಲಿಂಗ ಧಾರಣೆ ಮಾಡಿರ್ತಾರೆ, ಲಿಂಗ ಹಾಕಿರ್ತಾರೆ. ಸೊ ಮುಂದೆ ದೀಕ್ಷಾ ಆಗ್ಬೇಕಲ್ಲ, ಗುರುಗಳಿಂದ ದೀಕ್ಷಾ ಕಾರ್ಯಕ್ರಮ ಆಗುತ್ತೆ. ಅವ್ರು ಋತುಮತಿ ಆದಾಗ ಲಿಂಗಮ್ಮನಿಗೆ ಸಡಗರ ಇರೋದು ಒಬ್ಬಳೆ ಮಗಳು. ತುಂಬಾ ಸಂಭ್ರಮದಿಂದ ಆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅಪೇಕ್ಷೆ ಲಿಂಗಮ್ಮನದು. ಆದ್ರೆ ಮಹಾದೇವಿ ಅಕ್ಕನಿಗೆ ಇದು ಋತುಮತಿ ಆಗೋದು ಪ್ರಕೃತಿ ಸಹಜ ಒಂದು ಕ್ರಿಯೆ. ಸೊ ಅದಕ್ಕೆ ಯಾಕೆ ನಾವು ಇಷ್ಟೆಲ್ಲ ಆಡಂಬರ ಮಾಡ್ಬೇಕು ಅನ್ನೋದು ಮಹಾದೇವಿ ಅಕ್ಕನವರ ಒಂದು ಇಂಗಿತ. ಇದೆಲ್ಲದರ ಮಧ್ಯ ಕೊನೆಗೆ ಲಿಂಗಮ್ಮನಿಗೆ ಓಂಕಾರ ಶೆಟ್ಟಿಯವರು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಯಾಕೆ ತಾಯಿಯ ಆಸೆ ನಿರಾಶೆ ಮಾಡ್ಬೇಕು, ಮಾಡು, ನಿಂದೇನಿದೆ ಮಾಡು. ಬಟ್ ನಾವು ಮಾಡೋದು ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಮಹಾದೇವಿಗೆ ದೀಕ್ಷಾ ಕಾರ್ಯಕ್ರಮ, ಗುರುಲಿಂಗ ದೇವರಿಂದ ಲಿಂಗ ದೀಕ್ಷೆ ಕಾರ್ಯಕ್ರಮ ಆಗ್ಬೇಕು. ಆಯ್ತು, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಅದಕ್ಕೆ ಯಾವತ್ತೂ ಅಡ್ಡಿ ಬರಲ್ಲ. ನನಗ್ ಮಾತ್ರ ಊರಲ್ಲಿ ಎಲ್ಲರನ್ನೂ ಕರೆದು 10 ದಿನ ಪ್ರತಿದಿನ ಒಂದೊಂದು ವೇಷ ಹಾಕಿ ಮಗಳಿಗೆ, ಹಿಂದಿನ ಕಾಲದ ಇವತ್ತು ಕೂಡ ಹಳ್ಳಿಗಳಲ್ಲಿ ಮಾಡ್ತಾರೆ. ಋತುಮತಿ ಆದ್ರೆ ಒಂದೊಂದು ದಿನ ಆ ಮಕ್ಕಳಿಗೆ ಒಂದೊಂದು ದಿನ ವೇಷ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಆರತಿ ಮಾಡಿ ಸಂಭ್ರಮ ಪಡೋದು ಇವತ್ತಿಗೂ ನಾವು ಹಳ್ಳಿಗಳಲ್ಲಿ ಕಾಣ್ತಿದ್ವಿ. ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಆ ಒಂದು ಸಂಪ್ರದಾಯ ಇಲ್ಲ, ಇವಾಗ ತುಂಬಾ ಕಡಿಮೆ ಆಗ್ತಿದೆ. ಅವತ್ತಿನ ಕಾಲದಲ್ಲಿ ಅದಿತ್ತು. ಲಿಂಗಮ್ಮನಿಗೆ ಮಗಳದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಬೇಕು, ಸಂತೋಷ ಪಡ್ಬೇಕು. ಇರೋದು ಒಬ್ಳೆ ಮಗಳು, ಅದು ಬಹಳ ವರ್ಷಗಳ ನಂತರ ಹುಟ್ಟಿದ್ದಂತ ಮಗಳು. ಬಂಜೆ ಅನ್ನೋ ಒಂದು ಪಟ್ಟವನ್ನ ಕಳೆದಂತಹ, ಮುಕ್ತಿಯನ್ನು ಕೊಟ್ಟಂತಹ ಮಗಳಿಗೆ, ಸಂತೋಷವನ್ನ ಕೊಟ್ಟಂತಹ ಮಗಳಿಗೆ ಎಲ್ಲ ಕಾರ್ಯವನ್ನು ಸಂತೋಷದಿಂದ ಮಾಡ್ಬೇಕು, 4 ಜನರಿಗೆ ಕರೆದು ಒಳ್ಳೆ ಭೋಜನ ಹಾಕ್ಸ್ಬೇಕು ಅನ್ನೋದು ಲಿಂಗಮ್ಮನವರ ಆಸೆ. ಹೀಗೆ ಇರ್ಬೇಕಾದ್ರೆ ಎಲ್ಲ ಕಾರ್ಯ ನೆರವೇರ್ತಾ ಇರುತ್ತೆ. ಎಲ್ಲ ನೆರೆ ಹೊರೆಯವರೆಲ್ಲ ಬಂದಿರ್ತಾರೆ. ಶಂಕರ ಶೆಟ್ಟಿ, ಶಿವಮೂರ್ತಪ್ಪ, ಸಿಂಗಾರಮ್ಮ, ಬಂಗಾರಮ್ಮ, ಎಲ್ಲರೂ ನೆರೆ ಹೊರೆಯವ್ರ ಜನ ಎಲ್ಲ. ಹಾಗೆ ಮಹಾದೇವಿ ಅಕ್ಕನ ಗೆಳತಿಯರು ಕೂಡ ಬಂದಿರ್ತಾರೆ. ಗಿರಿಜಾ, ಕುಮುದ, ಎಲ್ಲರೂ ಬಂದಿರ್ತಾರೆ. ಹೀಗೆ ಪ್ರಸಾದ, ಇನ್ನ ದೀಕ್ಷಾ ಕಾರ್ಯಕ್ರಮ ಆಗುತ್ತೆ. ಮಹಾದೇವಿ ಅಕ್ಕನಿಗೆ ಸಂಭ್ರಮನೇ ಸಂಭ್ರಮ. ಯಾಕಂದ್ರೆ ಮಹಾದೇವಿ ಅಕ್ಕ ಬೆಳಿತಾ ಬೆಳಿತಾ ಲೌಕಿಕದಲ್ಲಿ ಅವ್ರ ಚಿತ್ತ ಇರೋದಿಲ್ಲ. ಪರಮಾತ್ಮನ ಕಡೆಗೆ, ಪರಮಾತ್ಮನ ಧ್ಯಾನ, ಸ್ಮರಣೆ, ನಾಮಸ್ಮರಣೆ, ಲಿಂಗ ಪೂಜೆ, ಧ್ಯಾನ, ವಚನಗಳ ರಚನೆ, ವಚನಾಭ್ಯಾಸ, ಇದ್ರ ಕಡೆನೆ ಹೆಚ್ಚು ಒಲವು ಯಾರಿಗೆ? ಮಹಾದೇವಿ ಅಕ್ಕನಿಗೆ. ಹೀಗೆ ನಡೀತಿರ್ಬೇಕಾದ್ರೆ
ದೀಕ್ಷಾ ಕಾರ್ಯಕ್ರಮ ಆಗುತ್ತೆ. ಇನ್ನು ಗುರುಗಳು ಪ್ರಸಾದ ಸೇವನೆ ಮಾಡಿ ಮುಂದಿನ ಕಾರ್ಯ ನೀವು ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಅವರು ತಮ್ಮ ಮಠಕ್ಕೆ ಹೊರಡ್ತಾರೆ. ಈ ಕಡೆ ಎಲ್ಲರದು ಪ್ರಸಾದ ಸೇವನೆ ನಡೆದಿರುತ್ತೆ. ನಡೆದಾಗ ಶಿವಮೂರ್ತಪ್ಪ ಯಾವಾಗ್ಲೂ ತಮಾಷೆ ಮಾಡೋದು ಒಂದು ಅಭ್ಯಾಸ. ಏನವ್ವ ಮಾದೇವಿ, ಹಿಂಗ್ ನಡೀತಿರ್ತ, ಎಲ್ಲರೂ ಪ್ರಸಾದ ಕೂತಿರ್ತಾರೆ. ಓಂಕಾರ ಶೆಟ್ಟಿಗೆ ಹೇಳ್ತಾರೆ, ಯಾರು ಶಿವಮೂರ್ತಪ್ಪ, ಏನು ಓಂಕಾರ, ಮಗಳ ಮೈ ನೆರೆದ ಕಾರ್ಯಕ್ರಮಕ್ಕೆ ಇಷ್ಟು ಜೋರಾಗಿ ಪ್ರಸಾದ ವ್ಯವಸ್ಥೆ ಮಾಡಿದ್ಯಾ, ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಿದ್ಯಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜೋರಾಗಿ ಮಾಡ್ತಿದ್ಯಾ, ಇನ್ ಮದುವೆಗೆ ಎಷ್ಟು ದೊಡ್ಡದಾಗಿ ಮಾಡ್ತಿದ್ಯಾ ಕಾರ್ಯಕ್ರಮಕ್ಕೆ ಅಂತ ತಮಾಷೆ ಮಾಡ್ತಿರ್ತಾನೆ. ಓಂಕಾರ ಶೆಟ್ಟಿ ಅವರಿಗೆ ಲೌಕಿಕ ಸಂಭಾಷಣೆಯಲ್ಲಿ ಅಷ್ಟು ಅವ್ರಿಗೆ ಆಸಕ್ತಿ ಇರಲ್ಲ. ಅದಕ್ಕೆ ಅಷ್ಟು ಗಮನ ಕೊಡದಿರ ತಮ್ಮ ಕೆಲಸದಲ್ಲಿ ಅವರು ತೊಡಗ್ಬಿಡ್ತಾರೆ. ಸರಿ, ಇನ್ನೆಲ್ಲ ಹೆಣ್ಮಕ್ಳೆಲ್ಲ ಹೇಳ್ತಾರೆ, ಆಯ್ತಮ್ಮ ಮಾದೇವಿನ ಕರೆಸು, ಅವಳ ಕೈಯಿಂದ ಎಲ್ಲರಿಗೂ ಪ್ರಸಾದಕ್ಕೆ ಬಡ್ಸಕ್ ಹೇಳು ಅಂತಂದು ಎಲ್ಲ ಹಿರಿಯರು ಸಿಂಗಾರಮ್ಮ ಬಂಗಾರಮ್ಮ ಎಲ್ಲ ಕೂತಿರ್ತಾರಲ್ಲ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಮಹಾದೇವಿ ಬರ್ತಾಳೆ, ಬಡ್ಸಕ್ ಬರ್ತಾಳೆ. ಅವಾಗ ಶಿವಮೂರ್ತಪ್ಪ ಮತ್ತೆ ಹೇಗೆ ಅಂದ್ರೆ ತುಂಬಾ ತಮಾಷೆ ಬುದ್ಧಿ, ಇನ್ನೊಬ್ಬರ ವಿಷಯನ ಎತ್ತಿ ಆಡ್ಕೊಳ್ಳೋ ಒಂದು ಸ್ವಭಾವ ಶಿವಮೂರ್ತಪ್ಪ ಅಜ್ಜಂದು. ದೊಡ್ಡಪ್ಪ ಅಂತಿರ್ತಾಳೆ ಯಾರು, ಮಹಾದೇವಿ. ಈಗ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬಾ ಚೆನ್ನಾಗಿ ಹಚ್ಕೊಂಡು ಒಬ್ರಿಗೊಬ್ರು ನಡ್ಕೊಂಡಿರ್ತಾರೆ. ದೊಡ್ಡಪ್ಪ ಅಂತಿರ್ತಾಳೆ ಮಹಾದೇವಿ ಅಕ್ಕ. ಅವಾಗ ಆ ಮಾತು ಕೇಳಿಸ್ಕೊಂಡಿರ್ತಾಳಲ್ಲ, ಮತ್ತೆ ಮಹಾದೇವಿಗೆ ಹೇಳ್ತಾ, ಏನ್ ಮಹಾದೇವಿ, ಇನ್ನು ಮದ್ವೆ ಊಟ ಯಾವಾಗವ್ವ ನಿಂದು ಅಂತ ಕೇಳಿದಾಗ ಮಹಾದೇವಿ ಹೇಳ್ತಾಳೆ, ಬಪ್ಪ ಅಂದ್ರೆ ದೊಡ್ಡಪ್ಪಗೆ ಬಪ್ಪ ಅಂತಾರೆ. ಏನ್ ಬಪ್ಪ, ಯಾರಾದ್ರೂ ಜೀವನದಲ್ಲಿ 2 ಸರ್ತಿ ಮದ್ವೆ ಆಗ್ತಾರ ಅಂತ ಹೇಳಿದಾಗ, ನೋಡ್ರಿ 12 ವರ್ಷದ ಮಹಾದೇವಿ ಅಕ್ಕ ಹೇಳುವಂತ ಮಾತು ಹೇಗಪ್ಪ ಇತ್ತು ಅಂದ್ರೆ, ಅವ್ರ ದೊಡ್ಡಪ್ಪ ಕೇಳಿದ ತಕ್ಷಣ ಏನು ಯೋಚನೆ ಮಾಡ್ದಿರ, ಏನ್ ದೊಡ್ಡಪ್ಪ ಮದ್ವೆ ಯಾರಾದ್ರೂ ಜೀವನದಲ್ಲಿ 2 ಸರ್ತಿ ಆಗ್ತಾರ ಅಂತ ಕೇಳಿದಾಗ ಎಲ್ಲರಿಗೂ, ಏನ್ ಈ ಹುಡುಗಿ ಹುಚ್ಚುಚ್ಚಾಗಿ ಮಾತಾಡುತ್ತಲ್ಲ, ಮದ್ವೆ ಎಲ್ಲಾಗಿದೆ ಇವಳಿಗೆ ಅಂತ ಗುಸುಗುಸು ಮಾತಾಡ್ತಿರ್ಬೇಕಾದ್ರೆ, ಏನಮ್ಮ ನೀನ್ ಹೀಗೆ ಹೇಳ್ತಿದ್ಯಾ, ಹಾ ಮತ್ತಿನ್ನೇನು, ಗುರುಗಳ ಸಾನ್ನಿಧ್ಯದಲ್ಲಿ ನನಗೆ ಆಗ್ಲೇ ಆ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ ಜೊತೆಗೆ ನನಗೆ ಮದ್ವೆ ಆಗೋಯ್ತು, ಇಲ್ಲಿ ನೋಡಿ ನನ್ನ ಕೊರಳಲ್ಲಿ ಅಂತ ಇಷ್ಟಲಿಂಗವನ್ನ ತೋರಿಸ್ತಾರೆ. ನಾನು ಆ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ ಮೀಸಲು ಸತಿ, ಅವನನ್ನ ಬಿಟ್ಟು ನಾನು ಇನ್ನಾರನ್ನು, ಈ ಸಾಯುವ ಕೆಡುವ ಗಂಡನ ಸಹವಾಸ ನನಗೆ ಬೇಡ, ನನಗೆ ಈಗಾಗ್ಲೇ ಮದುವೆ ಆಗಿದೆ ದೊಡ್ಡಪ್ಪ, ನೀನ್ ಮತ್ತೆ ಇನ್ನೊಂದ್ಸರ್ತಿ ನಾನು ಏನಾದ್ರು ಮದ್ವೆ ಆಗ್ತೀನಿ ಅವಾಗ ಊಟ ಮಾಡಿದ್ರಾಯ್ತು ಅಂತ ಇವಾಗ ಏನಾದ್ರು ಕಡಿಮೆ ತಿಂದ್ಗಿಂದಿಯಾ, ಚೆನ್ನಾಗಿ ತಿಂದ್ಬಿಡು ಅಂತ ತಮಾಷೆ ಮಾಡ್ತಾ ತುಪ್ಪ ಬಡಿಸ್ತಿರ್ತಾಳೆ ಮಾದೇವಿ ಅಕ್ಕ. ಗಿಂಡಿಯಲ್ಲಿ ಇರ್ತಕ್ಕಂಥ ತುಪ್ಪವನ್ನೆಲ್ಲ ಅವ್ರ ದೊಡ್ಡಪ್ಪನ ತಟ್ಟೆ ಸುರಿದ್ ಬಿಡ್ತಾಳೆ. ಚೆನ್ನಾಗಿ ತಿಂದ್ಬಿಡು, ಮತ್ ಇನ್ನೊಂದು ಊಟ ಇದೆ ಅಂತ ಹೇಳಿ ಕಾಯ್ಕೊಂಡು ಇವಾಗ ಅರೆ ಹೊಟ್ಟೆ ತಿನ್ಲಿಕ್ಕೆ ಹೋಗ್ಬೇಡ, ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನು ದೊಡ್ಡಪ್ಪ ಅಂತ ಇರೋ ತುಪ್ಪವನ್ನೆಲ್ಲ ಅವ್ರ ದೊಡ್ಡಪ್ಪನಿಗೆ ಸುರಿದ್ ಬಿಡ್ತಾಳೆ. ಎಲ್ಲರೂ ಅವಳ ಮುಖಾನೇ ನೋಡ್ತಿರ್ತಾರೆ. ಈ ಹುಡುಗಿಗೆ ತಲೆಗಿಲ್ಲ ಏನಾದ್ರು ಕೆಟ್ಟಿದ್ಯಾ, ಅಲ್ಲಿ ಇನ್ನು ಬೇರೆ ಜನ ಇರ್ತಾರೆ. ಅಲ್ಲಿ ಪ್ರಸಾದ್ ಅಂತ ಒಂದು ಹುಡುಗ ಇರ್ತಾನೆ. ಪ್ರಸಾದ್ ಇವನ್ಗಿಂತ ಮಹಾದೇವಿ ಅಕ್ಕನಿಗಿಂತ 3-4 ವರ್ಷ ದೊಡ್ಡವನು. ಮಹಾದೇವಿ ಅಕ್ಕ ಆ ಒಂದು ವಯಸ್ಸಲ್ಲಿ ಎಷ್ಟು ನೋಡೋದಕ್ಕೆ ತುಂಬಾ ಸುಂದರವಾದ ಹುಡುಗಿ. ಎಲ್ಲರಿಗೂ ಅವಳನ್ನ ನೋಡಿದ್ರೆ ಆಕರ್ಷಣೆ, ಪ್ರೀತಿ, ಮಮತೆ, ವಾತ್ಸಲ್ಯ ಉಕ್ಕಿ ಬರುತ್ತೆ. ಅಂತಹ ಚೆಲುವನ್ನ ಭಗವಂತ ಮಹಾದೇವಿ ಅಕ್ಕನಿಗೆ ಕೊಟ್ಟು ಕಳಿಸಿರ್ತಾನೆ. ಪ್ರಸಾದನಿಗೆ ಅವಳ ಮೇಲೆ ಮೋಹ, ಮನಸ್ಸಲ್ಲೇ ಮಂಡಿಗೆ ತಿಂತಿರ್ತಾನೆ. ಅವನಿಗೂ ಇನ್ ಮದ್ವೆ, ಯಾಕಂದ್ರೆ ಅವಾಗಿನ ಕಾಲದಲ್ಲಿ 12 ವರ್ಷ 10 ವರ್ಷಕ್ಕೆಲ್ಲ ಮದ್ವೆ ಮಾಡ್ಬಿಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲೇನೆ. ಋತುಮತಿ ಆದ್ಮೇಲೆ ಗಂಡನ ಮನೆಗೆ ನಡೆಯೋದಕ್ಕೆ ಕಳಿಸ್ತಾ ಇದ್ರು. ಆ ಒಂದು ಸಂಪ್ರದಾಯ ಆವಾಗಿನ ಕಾಲದಲ್ಲಿ ಇತ್ತು. ಪ್ರಸಾದನು ಆಸೆ ಪಡ್ತಾನೆ, ಯಾಕೆ ನಮ್ಮಪ್ಪ ಮಹಾದೇವಿ ನನಗೆ ಕೇಳ್ಬಾರ್ದು ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತಾನೆ.
ಈ ರೀತಿ ಸಾಕಷ್ಟು ಇವಾಗ ಏನು ಹೆರಿಗೆ ಮಾಡಿರ್ತಕ್ಕಂಥ ಸೂಲ್ಗಿತ್ತಿ ಮಂಗ್ಲಮ್ಮ ಇರಬಹುದು. ಅವಳು ಎಷ್ಟು ಹೆಮ್ಮೆ ಪಡ್ತಿರ್ತಾಳೆ. ಯಾರಾದ್ರೂ 10 ಹಡಿಯೋಗಿಂತ ಒಂದು ಮುತ್ತು ಇಂಥ ಮಹಾದೇವಿ ಅಂತ ಒಂದು ಕಂದನ್ನ ಹೆದ್ಬಿಟ್ರೆ ಸಾಕು, ಅವರ ತಂದೆ ತಾಯಿ ಜನ್ಮ ಸಾರ್ಥಕ. ಅಷ್ಟು ಚೆಲುವಾದ ಹುಡುಗಿ, ಅಷ್ಟೇ ವಿದ್ಯಾವಂತಳು, ಬುದ್ಧಿವಂತಳು ಆದಂತಹ ಮಹಾದೇವಿಯನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಿರ್ತಾರೆ. ಕೆಲವೊಬ್ರು ಅಸೂಯೆ ಪಡ್ತಿರ್ತಾರೆ. ಯಾಕೆ? ಅದೇ ಶಿವಮೂರ್ತಪ್ಪನೇ ಹೇಳ್ತಾನೆ, ನನಗೆ 8 ಜನ ಮಕ್ಕಳು ತಂದೆ, 8 ಜನ ಹೆಣ್ಮಕ್ಳವ್ರಿಗೆ, ಶಿವಮೂರ್ತಪ್ಪನ್ಗೆ 8 ಜನರಲ್ಲಿ ಒಂದು ಹುಡುಗಿನೂ ಮಹಾದೇವಿಯಷ್ಟು ಚೆಲುವೆ ಇಲ್ಲ. ಹೀಗೆ ನಡೀತಾ ಇರುತ್ತೆ ಅವ್ರದ್ದು ಮಾತುಕತೆ. ಮಹಾದೇವಿ ಅಕ್ಕ ಈ ರೀತಿ ಉತ್ತರ ಕೊಡ್ತಾಳೆ, ನನಗೀಗಾಗ್ಲೇ ಮದುವೆ ಆಗಿದೆ, ಎಲ್ಲರೂ ಚೆನ್ನಾಗಿ ಇವಾಗ್ಲೇನೆ ಪ್ರಸಾದ ಮಾಡಿ. ಹೀಗೆ ನಡೀತಾ ಇರುತ್ತೆ. ದೀಕ್ಷಾ ಕಾರ್ಯಕ್ರಮ ಆಗುತ್ತೆ. ಮಹಾದೇವಿಗೆ ಅದೇ ಸಂಭ್ರಮದಲ್ಲಿ ಸಂತೋಷವಾಗಿ ಎಲ್ಲ ಕಾರ್ಯಕ್ರಮ ಮುಗಿಯುತ್ತೆ. ಮಹಡಿಯನ್ನ ಏರಿ ತನ್ನ ರೂಮ್ಗೆ ಹೋಗ್ತಾರೆ ಮಹಾದೇವಿ ಅಕ್ಕ. ಅವರು ಹೋಗಿ ತಮ್ಮ ಅಭ್ಯಾಸದಲ್ಲಿ ತೊಡಗ್ತಾರೆ. ಇಷ್ಟು 13ನೇ ಅಧ್ಯಾಯ. ಇನ್ನ 2ನೇ ಭಾಗ, 3ನೇ ಭಾಗ ಗಮನ. ಅದರಲ್ಲಿ 14ನೇ ಅಧ್ಯಾಯ ಅಂತರ್ಮುಖಿ ಅಂತ ಬರ್ತಿದ್ದಾರೆ. ಮಾತಾಜಿ ಅವರು ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಈ ಕಾದಂಬರಿ, ತರಂಗಿಣಿ ಅಂತ. 3ನೇ ಭಾಗ ಪ್ರಾರಂಭ ಆಗುತ್ತೆ. ಇಲ್ಲಿ ಅಂತರ್ಮುಖಿ ಅಂತ 14ನೇ ಅಧ್ಯಾಯ. ದೀಕ್ಷಾ ಆಗಿರುತ್ತೆ. ಅಷ್ಟೊತ್ತಿಗಾಗ್ಲೇ ಲಿಂಗಮ್ಮಕ್ಕ ಮೊದಲು ಶಾಲೆಗೆ ಹೋಗ್ತಿರ್ತಾರೆ. ಮಹಾದೇವಿ ಅಕ್ಕ ಎಲ್ಲಿಗೆ? ಮಠಕ್ಕೆ ಹೋಗ್ತಿರ್ತಾರೆ. ಗುರುಲಿಂಗ ದೇವರ ಹತ್ರ ಶಿಕ್ಷಣ ಪಡೆದು ಬಂದು ಮನೆಯಲ್ಲಿ ಅಭ್ಯಾಸ ಹೀಗೆ ನಡೀತಾ ಇರುತ್ತೆ. ಋತುಮತಿ ಆದ ತಕ್ಷಣ ಇನ್ನ ಮಹಾದೇವಿ ಶಾಲೆಗೆ ಹೋಗಿ ಓದೋದು ಬೇಡ, ಇನ್ನೇನೇ ಇದ್ರು ಮನೆಯಲ್ಲೇನೆ ವಚನಗಳ ಕಟ್ಟುಗಳನ್ನ ತಗೊಂಡ್ಬಂದು ಓದಿ ಬರವಣಿಗೆ ಮಾಡಿ, ಏನಾದ್ರೂ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ತಂದೆಯೊಡನೆ ಹೋಗಿ ಮಠಕ್ಕೆ ಹೋಗ್ಬಿಟ್ಟು ಇದ್ದಂತಹ ಪ್ರಶ್ನೆಗಳಿಗೆ, ದ್ವಂದ್ವಗಳಿಗೆ ಪರಿಹಾರ ಗುರುಗಳ ಹತ್ರ ತೆಗೆದುಕೊಂಡು ಬರೋ ಪರಿಪಾಠ ಇನ್ಮೇಲೆ ಹಾಗೆ ಮಾಡ್ಬೇಕು ಅಂತ ಲಿಂಗಮ್ಮಕ್ಕ ಕರಾರ್ ಮಾಡಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಮಹಾದೇವಿ ಅಕ್ಕನ ಅಭ್ಯಾಸ ತುಂಬಾ ಭರದಿಂದ ಸಾಗುತ್ತೆ. ವಚನಗಳನ್ನ ರಚನೆ ಮಾಡಕ್ಕೆ ಶುರು ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಮಹಾದೇವಿ ಅಕ್ಕ ದಿನಗಳದಂತೆ ಇನ್ನೂ ಅಂತರ್ಮುಖಳಾಗ್ತಾ ಹೋಗ್ತಾರೆ. ಪೂಜೆ, ಧ್ಯಾನ, ಬರವಣಿಗೆ, ಅಭ್ಯಾಸ ಇದರಲ್ಲಿ ಅವರು ತಮ್ಮ ಬಾಹ್ಯ ಸೌಂದರ್ಯಕ್ಕೆ, ಬಾಹ್ಯ ಕಾರ್ಯಕ್ರಮಗಳಿಗೆ, ಎಲ್ಲಾದ್ರೂ ಹೋಗೋದಿರ್ಬೋದು, ಯಾರ ಮನೆಗಾದ್ರೂ ಹೋಗೋದು, ಎಲ್ಲರ ಜೊತೆ ಬೆರೆಯೋದು, ಇಂತಹ ಒಂದು ಅಭ್ಯಾಸಗಳವ್ರಿಗೆ ತುಂಬಾ ಕಡಿಮೆ ಆಗ್ತಾ ಹೋಗ್ತಾವು. ಯಾವಾಗ್ಲೂ ಓದು ಓದು, ಧ್ಯಾನ, ಭಗವಂತನ ನಾಮಸ್ಮರಣೆ ಇದರಲ್ಲೇ ನಡೀತಾ ಇರುತ್ತೆ. ಲಿಂಗಮ್ಮ ಗಮನಿಸ್ತಾ ಇರ್ತಾಳೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ನಮ್ಮ ಮಕ್ಕಳು ಕೂಡ ಯಾರ ಜೊತೆ ಬೆರೆದಿರ ಸುಮ್ನೆ ಮನೆ ಹಿಡ್ಕೊಂಡು ಕೂತ್ಬಿಟ್ರೆ ತಂದೆ ತಾಯಿಗೆ ಬೇಜಾರಾಗುತ್ತೆ. ಆದ್ರೆ ಲಿಂಗಮ್ಮನಿಗೆ, ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತೋಷ. ಮಗಳ ಒಂದು ಪ್ರಗತಿಯನ್ನ ಕಂಡು, ಆಧ್ಯಾತ್ಮಿಕ ಪ್ರಗತಿಯನ್ನ ಕಂಡು, ನಾನು ನನ್ನ ಜೀವನದಲ್ಲಿ ಮಾಡದೇ ಇರ್ತಕ್ಕಂತಹ ಸಾಧನೆಯನ್ನ ನನ್ನ ಮಗಳು, ನನ್ನ ಪ್ರೀತಿಯ ಕಂದ ತನ್ನ ಬಾಳಲ್ಲಿ ಮಾಡಿ ಸಾಧನೆ ಮಾಡಿದ್ರೆ ಅದು ನನಗಿಂತ ಪುಣ್ಯವಂತ ಯಾರೂ ಇಲ್ಲ ಅಂತ ತುಂಬಾ ಸಂತೋಷ ಪಡ್ತಿರ್ತಾರೆ ಓಂಕಾರ ಶೆಟ್ಟಿ ಅವರು. ಆದ್ರೆ ಲಿಂಗಮ್ಮನಿಗೆ ಒಳಗೊಳಗೆ ಭಯ ಶುರುವಾಗ್ಬಿಡುತ್ತೆ. ಎಲ್ಲಿ ನನ್ನ ಮಗಳು ಸನ್ಯಾಸಿ ಆಗ್ಬಿಡ್ತಾಳೋ, ಸಂಸಾರದಿಂದ, ಲೌಕಿಕತೆಯಿಂದ ಎಲ್ಲಿ ವಿಮುಖಳಾಗ್ತಾಳೆ ಅಂತ ಚಿಂತೆಯಲ್ಲಿ ಅವಳನ್ನ, ಮಹಾದೇವಿ ಅಕ್ಕನನ್ನ ಎಲ್ಲರ ಜೊತೆ ಬೆರಿಲಿ, ಎಲ್ಲರ ಹಾಗೆ ಬಟ್ಟೆ ಉಡುಗೆ ತೊಡುಗೆ ಹಾಕ್ಲಿ ಅಂತ ಆಸೆ ಪಡ್ತಿರ್ತಾಳೆ. ಹೀಗೆ ನಡೀತಿರ್ಬೇಕಾದ್ರೆ ಮಹಾದೇವಿ ಅಕ್ಕ ಓದ್ತಾ ಕೂತಿರ್ತಾಳೆ. ಕೂತಾಗ ಲಿಂಗಮ್ಮಕ್ಕ ಬರ್ತಾಳೆ. ಮಹಾದೇವಿ ಅಕ್ಕನ ಸಮೀಪಕ್ಕೆ ಬಂದು, ಕಂದ ಮಹಾದೇವಿ, ಏನಮ್ಮ ಅಂತ ಮಹಾದೇವಿ ಅಕ್ಕ ಕೇಳಿದಾಗ, ಯಾಕಮ್ಮ, ಯಾಕೆ ನೀನು ಇಷ್ಟೊಂದು ಸಪ್ಪೆ ಸಪ್ಪೆ ಇರ್ತೀಯ? ನೋಡು ನಿನ್ನ ಸ್ನೇಹಿತೆಯರೆಲ್ಲ ಹೇಗೆ ಉಡುಗೆ ತೊಡುಗೆಯಲ್ಲಿ ಎಷ್ಟು ಆಸಕ್ತಿ ಇರ್ತಾರೆ,
ಯಾವಾಗ್ಲೂ ಓದು ಓದು ಅಂತೀಯ, ಹೊರಗಡೆ ಹೋಗು, ಎಲ್ಲರ ಜೊತೆ ಬೆರಿ, ಪಟ ಪಟ ಎದ್ದೇಳು, ಪ್ರಸಾದ ಮಾಡು. ಅವಳಿಗೆ ಮಹಾದೇವಿ ಅಕ್ಕನಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಮಹಾದೇವಿ ಅಕ್ಕನಿಗೆ ನೋಡಿದ್ರೆ ತುಂಬಾ ಉದ್ದನೆಯ ಕೂದ್ಲು, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಉದ್ದನೆಯ ಕೂದ್ಲು. ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಮಹಾದೇವಿ ಅಕ್ಕನಿಗೆ. ಅವ್ರಿಗಿರೋದು ಒಂದೇ ಒಂದು ಆ ಭಗವಂತನ ನಾಮಸ್ಮರಣೆ ಅಭ್ಯಾಸ. ಅದು ಬಿಟ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಹೀಗೆ ಮಗಳನ್ನ ನೋಡಿ ಲಿಂಗಮ್ಮ ಒಳಗೊಳಗೆ ವ್ಯಥೆ ಪಡ್ತಿರ್ತಾಳೆ. ಸರಿ, ಮಗಳನ್ನ ಮಾತಾಡಿಸ್ತಾ, ಇವಳು ತಲೆನೂ ಬಾಚ್ಕೊಳಂಗಿಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ತಾನೇ ಲಿಂಗಮ್ಮ ಮಗಳ ಹತ್ರ ಬಂದು ತಲೆಗೆ ಎಣ್ಣೆ ಹಾಕಿ ಅವರ ಕೂದಲುಗಳನ್ನ ಬಾಚಿ ಜಡೆ ಹಾಕಿ, ಹೋಗು ಮುಖ ತೊಳ್ಕೊಂಡ್ ಬಾ. ಅವ್ರ ತಂದೆ ಒಂದಿನ ಒಂದ್ ಸೀರೆ ತಂದಿರ್ತಾರೆ, ದೇವಾಂಗದ ಸೀರೆ. ಹೋಗು, ನಿನ್ನ ತಂದೆ ತಂದಿದ್ನಲ್ಲ ಮೊನ್ನೆ, ಆ ಸೀರೆನ ಉಡು. ಇವಾಗ ನಿನ್ನ ಗೆಳತಿ ಕುಮ್ದಾ ಬರ್ತಾಳೆ, ಅವಳೊಟ್ಟಿಗೆ ನೀವು ಕುಮ್ದಾ ನೀನು ಇಬ್ರು ಹೋಗಿ ಉದ್ಯಾನವನಕ್ಕೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಹೊರಗಡೆ ಹೋಗಿ ಓಡಾಡ್ಕೊಂಡು ಬರುವಂತ್ರಿ. ಎದ್ದೇಳಮ್ಮ, ಮುಖ ತೊಳ್ಕೊಂಬ ಪುಟ್ಟ ಅಂತ ಹೇಳಿ ಮಹಾದೇವಿಗೆ ಹೇಳಿದಾಗ ಮಹಾದೇವಿ ಅಕ್ಕ, ಅಮ್ಮ ನಂಗೆ ಅದೆಲ್ಲ ಬೇಡ, ನನಗೆ ಓದೋದು ತುಂಬಾ ಕೆಲಸ ಇದೆ, ವಚನ ಬರಿಬೇಕು, ಗುರುಗಳಿಗೆ ನಾನು ಅದನ್ನೆಲ್ಲ ಕಂಠಪಾಠ ಮಾಡಿ ಒಪ್ಪಿಸ್ಬೇಕು, ನನ್ ಕೆಲವೊಂದು ಸಂಶಯಗಳಿದಾವು, ಪ್ರಶ್ನೆಗಳಿದಾವು, ನಾನು ಮಠಕ್ಕೆ ಹೋಗ್ಬೇಕಾಗಿದೆ, ನನಗೆ ಆಗಲ್ಲಮ್ಮ, ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ, ನಾನು ಎಲ್ಲೂ ಹೋಗಲ್ಲ, ನನಗಿಷ್ಟ ಇಲ್ಲ ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ. ಅವಾಗ ಲಿಂಗಮ್ಮನಿಗೆ ತುಂಬಾ ಕೋಪ ಬರುತ್ತೆ. ಮಹಾದೇವಿ, ಇದು ಯಾಕೋ ನಿಂದು ಅತಿ ಆಯ್ತು. ಅಲ್ಲಿ ನೋಡೆ ಕುಮುದ, ನಿಮ್ ಸ್ನೇಹಿತರೆಲ್ಲ ನೋಡು, ಅವ್ರು ನೋಡಿ ನೀನು ಸ್ವಲ್ಪ ಕಲ್ತ್ಕೊಳಿಕ್ಕಾಗಲ್ಲ, ಅವ್ರು ನೋಡೋದಕ್ಕೆ ಅಷ್ಟು ಚೆನ್ನಾಗೂ ಇಲ್ಲ. ಆದ್ರೂ ಕೂಡ ಅವರು ಉಡುಗೆ ತೊಡುಗೆಯಲ್ಲಿ ಎಷ್ಟು ಇನ್ನೊಬ್ಬರನ್ನ ಆಕರ್ಷಣೆ ಮಾಡೋ ರೀತಿಯಲ್ಲಿ ಹೇಗ್ ರೆಡಿ ಆಗ್ತಾರೆ, ಹೇಗ್ ಉಡುಗೆ ತೊಡುಗೆ ತೊಡ್ತಾರೆ. ನಿನಗೇನೆ ಆಗಿದೆ? ಕೇಳಿದ್ದನ್ನ ತಂದು ಕೊಡೋ ಅಂತ ತಂದೆ ಇದ್ದಾನೆ, ಯಾಕೆ ಮಾದೇವಿ ನೀನ್ ಇಷ್ಟೊಂದು ಹಠ ಮಾಡ್ತೀಯ ಅಂತ ಸಿಟ್ಟು ಮಾಡ್ತಾರೆ ಲಿಂಗಮ್ಮಕ್ಕ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಅವ್ವ ಏನವ್ವ ನೀನು, ನಿನ್ನ ಬಾಯಲ್ಲಿ ಇಂಥ ಮಾತಾ? ಆ ಬೆಳಗ್ತಾ ಇರೋ ಸೂರ್ಯ, ಆ ಬೆಳಕನ್ನ ಕೊಡದೇ ಇದ್ರು, ನನಗೆ ಕೊಡ್ಲಿಲ್ಲ ಅಂದ್ರೂ ಕೂಡ ನಂಗೆ ಆಶ್ಚರ್ಯ ಆಗ್ತಿರ್ಲಿಲ್ಲ, ನಿನ್ನ ಬಾಯಲ್ಲಿ ಇಂಥ ಮಾತಾ ಅಂತ ಆಶ್ಚರ್ಯ ಪಡ್ತಾಳೆ ಮಗಳು. ಏನಮ್ಮ ನೀನ್ ಹೀಗೆ ಹೇಳ್ತೀಯ, ನೀನ್ ಇಷ್ಟು ದಿನ ನೀನು ಹೇಗಿದ್ದೆ, ಯಾಕೆ ಹೀಗೆ ತರ ಮಾತಾಡ್ತಿದೀಯಾ ಅಂತ ಅಮ್ಮನಿಗೆ ಪ್ರಶ್ನೆ ಮಾಡಿದಾಗ ಲಿಂಗಮ್ಮ ಹೇಳ್ತಾಳೆ, ಹೌದು, ನೀನ್ ಅವಾಗ ಚಿಕ್ಕ ಹುಡುಗಿ, ನನ್ನ ಮಡಿಲಲ್ಲಿ ಇರ್ತಕ್ಕಂಥ ಕಂದ, ಆದ್ರೆ ಇವಾಗ ನೀನು ನಾಳೆ ನಿನ್ನ ಮಡಿಲನ್ನ ತುಂಬಿಕೊಳ್ಳೋ ಅಂತ ವಯಸ್ಸಿಗೆ ಬಂದಿದ್ಯಮ್ಮ. ಈಗ ಹೇಳೋ ರೀತಿ ಬದಲಾಗ್ಲೇಬೇಕಲ್ಲ. ನೀನು 4 ಜನರ ನಡುವೆ ಓಡಾಡಿ, ನೀನು 4 ಜನರ ಜೊತೆ ಬೆರೆತು, ಅವ್ರ ಹಾಗೆ ಉಡುಗೆ ತೊಡುಗೆ ತೊಟ್ಟು ಸಂತೋಷವಾಗಿ ಓಡಾಡ್ಕೊಂಡು ಇರೋದನ್ನ ನೋಡ್ಬೇಕು ಅಂತ ನನಗೆ ಆಸೆ ಇರೋದಿಲ್ವಾ? ಯಾಕೆ ನೀನ್ ಬಿಚ್ಚೋಲೆ ಗೌರಮ್ಮನ್ ತರ ಇರ್ತೀಯ? ನಿನ್ಗೇನ್ ಕಡಿಮೆ ಆಗಿದೆ? ನೀನ್ ಕೇಳಿದ್ದನ್ನ ತಂದು ಕೊಡೋ ಅಂತ ನಿನ್ ತಂದೆ ಇರ್ಬೇಕಾದ್ರೆ. ಅವಾಗ ಮಹಾದೇವಿ ಅಕ್ಕ, ಅಲ್ಲ ಅಮ್ಮ, ಹೆಣ್ಣು ಆಗಿ ಹುಟ್ಟಿದ್ಮೇಲೆ ಬರೀ ಇದೇನಾ ಉಡುಗೆ ತೊಡುಗೆ ಹಾಕೊಳ್ಳೋದು, ಎಲ್ಲರನ್ನ ಆಕರ್ಷಣೆ ಮಾಡೋದು, ಮದ್ವೆ ಮಾಡ್ಕೊಳ್ಳೋದು, ಮಕ್ಕಳನ್ನ ಹೆರೋದು, ಇಷ್ಟೇನಾ? ಇದನ್ ಬಿಟ್ಟು ಬೇರೆ ಪ್ರಪಂಚ ಇಲ್ವೇ ಇಲ್ವಾ ಹೆಣ್ಮಕ್ಳಿಗೆ ಅಂತ ಮಹಾದೇವಿ ಅಕ್ಕ ಅಮ್ಮನಿಗೆ ಪ್ರಶ್ನೆ ಮಾಡ್ತಾಳೆ. ನೀನು ಮಾತಿನಲ್ಲಿ ನಿನ್ನನ್ನ ಮೀರ್ಸಕ್ಕಾಗಲ್ಲ, ನಿಂದ ಯಾಕೋ ಜಾಸ್ತಿ ಆಗ್ತಿದೆ, ಇವಾಗ ನಾನು ಹೇಳ್ದಾಗೆ ಕೇಳು ಅಂತ ಸಿಟ್ಟಿಂದ ಹೇಳಿ, ಎದ್ದೇಳು, ಫಸ್ಟು ಹೋಗಿ ನಿಮ್ಮ ತಂದೆ ತಂದಿರ್ತಕ್ಕಂಥ ಸೀರೆನ ಉಟ್ಕೊಂಡು ರೆಡಿಯಾಗಿ ಬಾ, ಕುಮುದ ಇನ್ನೇನ್ ಬರ್ತಾಳೆ, ಇಬ್ರು ಸೇರಿ ಹೊರಗಡೆ ಹೋಗಿ ಬರ್ಬೇಕು. ಸರಿ, ಇವಾಗ ತುಂಬಾ ಹಠ ಮಾಡಿದ್ರೆ ಅಮ್ಮನ ಸೋಲ್ಸೋದ್ ಕಷ್ಟ ಅಂತ ತಿಳಿದು, ಆಯ್ತು ಆಯ್ತು, ನನಗೆ ಆ ದೇವಾಂಗ ಸೀರೆ ಬೇಡ, ನನಗೆ ಇದೇ ಸೀರೆ ಸಾಕು ಅಂತ ನಾನು ಇದರಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಿಳಿ ಸೀರೆ ಉಟ್ಕೋತಾರೆ ಮಹಾದೇವಿ ಅಕ್ಕ. ಹೋಗಿ ಮುಖ ತೊಳ್ಕೊಂಡು ಬಂದ್ಬಿಟ್ಟು ಅವ್ರಮ್ಮ
ತಲೆ ಬಾಚಿರ್ತಾರೆ, ಮುಖ ತೊಳ್ಕೊಂಬಂದ್ಬಿಟ್ಟು ಇನ್ನೇನ್ ಕುಮುದಾನು ಬರ್ತಾಳೆ. ಕುಮುದ ಗೊತ್ತಲ್ಲ, ಅವಾಗ ಕುಮುದ ಮೊದ್ಲೇ ತುಂಬಾ ಏನೋ ಚೆನ್ನಾಗಿ ರೆಡಿಯಾಗಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೋ ಒಂದು ಅಭ್ಯಾಸ ಇದ್ದಂತಹ ಕುಮುದ ಬರ್ತಾಳೆ ಗೆಳತಿ ಹತ್ರ. ಇಬ್ರು ರೆಡಿಯಾಗಿ ಹೊರಗಡೆ ಹೋಗಕ್ ರೆಡಿ ಆಗ್ತಾರೆ. ಇನ್ನೇನು ಹೋಗ್ತಿರ್ತಾರೆ, ಲಿಂಗಮ್ಮ ಮಲ್ಲಿಗೆ ಹೂವಿನ ಮಾಲೆ ತಗೊಂಡ್ಬಂದು ಮಗಳಿಗೆ ತಲೆಯಲ್ಲಿ ತಗೋ ಇದನ್ನ ಮುಡ್ಕೋ ಅಂತ ಹೇಳ್ಬಿಟ್ಟು ತಂದು ಕೊಡಕ್ ಹೋಗ್ತಾರೆ. ಮಹಾದೇವಿ ಅಕ್ಕ, ಬೇಡಮ್ಮ, ಹೂ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ಹೊರಗಡೆ ಹೋಗಿ ಬಂದು ಪೂಜೆ ಮಾಡ್ಕೊಳ್ತೇನಲ್ವಾ, ಅವಾಗ ನನ್ನ ಚೆನ್ನಮಲ್ಲಿಕಾರ್ಜುನನಿಗೆ ಮುಡಿಸ್ತೀನಿ, ನಾನು ಇಟ್ಟಿರು ಅಂತ ಹೇಳ್ದಾಗ, ನಾನು ನಿನ್ ದೇವ್ರಿಗೂ ಬೇರೆ ಹೂ ಕೊಡ್ತೀನಿ, ನೀನು ಚಿಂತೆ ಮಾಡ್ಬೇಡ, ಇದನ್ನ ನೀ ಮುಡ್ಕೋ. ಇಲ್ಲ ಅಮ್ಮ, ನಾನು ಅವನಿಗೆ ಮುಡಿಸ್ತೀನಿ, ಅದು ಅವನಿಗೆ ಇರ್ಲಿ ಅಂತ ಹೇಳಿದಾಗ ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಲಿಂಗಮ್ಮ ಹೊರಗಡೆ ಹೋದ್ರೆ ಸಾಕು ಅಂತ ತಿಳ್ಕೊಂಡು, ಆಯ್ತಾಯ್ತು ಹೋಗ್ ಬನ್ರಿ, ಬೇಗ ಇನ್ನೇನು ಕತ್ಲ ಆಗ್ತಾ ಇರುತ್ತೆ, ಕತ್ಲ ಆಗೋದ್ರೊಳಗೆ ಇಬ್ರು ಸೇರಿ ಬಂದ್ಬಿಡ್ರಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಜೊತೆ ಮಾಡಿ ಕಳಿಸ್ತಾರೆ. ಸೊ ಇದಕ್ಕಿಂತ ಮುಂಚೆ ಲಿಂಗಮ್ಮ ಕುಮುದನಿಗೆ ಹೇಳಿರ್ತಾಳೆ. ಅಂದ್ರೆ ಮಹಾದೇವಿಯ ಒಂದು ಸ್ವಭಾವ, ಹೀಗೆಲ್ಲ ನಿನ್ ಗೆಳತಿ ಮಾಡ್ತಿದ್ದಾಳೆ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಬರೀ ಓದು ಅಭ್ಯಾಸ, ದೇವರ ಪೂಜೆ, ಇಷ್ಟಲಿಂಗ ಪೂಜೆ ಅನ್ಕೊಂಡು ಕೂತಿರ್ತಾಳೆ. ಸ್ವಲ್ಪ ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಓಡಾಡ್ಸ್ಕೊಂಡ್ ಬಂದ್ಬಿಟ್ಟು, ಕುಮುದನಿಗೆ ಮದುವೆ ಆಗಿರುತ್ತೆ, ನಿಂದ ಅನುಭವ, ಒಟ್ನಲ್ಲಿ ಮಹಾದೇವಿ ಅಕ್ಕನ ಮನಸ್ಸನ್ನ ಒಂದ್ ಸ್ವಲ್ಪ ಪರಿವರ್ತನೆ ಮಾಡು ಅನ್ನೋ ನಿಟ್ಟಿನಲ್ಲಿ ಕುಮುದನಿಗೆ ಹೇಳಿಬಿಟ್ಟಿರ್ತಾಳೆ. ಯಾರು? ಲಿಂಗಮ್ಮ ಮೊದಲೇ. ಅದಕ್ಕೋಸ್ಕರನೇ ಕುಮುದನ್ ಜೊತೆ ಮಹಾದೇವಿ ಅಕ್ಕನ ರೆಡಿ ಮಾಡಿ ಹೊರಗಡೆ ಕಳಿಸಿರ್ತಾಳೆ. ಇಬ್ರು ಕೂಡಿ ಒಂದು ದೊಡ್ಡ ಗಾರ್ಡನ್ ಇರುತ್ತೆ, ತುಂಬಾ ತರತರವಾದ ಹೂವಿನ ಗಿಡಗಳ ಇರ್ತಾವು, ತುಂಬಾ ಸುಂದರವಾದ ಉದ್ಯಾನವನ. ಅದಕ್ಕೆ ಕುಮುದ ಮತ್ತು ಮಹಾದೇವಿ ಅಕ್ಕ ಇಬ್ರು ರೆಡಿಯಾಗಿ ಹೋಗ್ತಾರೆ. ಈಗ ಸದ್ಯಕ್ಕೆ ಉದ್ಯಾನವನದಲ್ಲಿ ಅವರಿಬ್ರು ಕೂತಿರ್ಲಿ, ಉಳಿದಿದ್ದನ್ನ ನಾಳಿಂದನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.